ತುಂಬ ಜನ ಬಿ ಜೆ ಪಿಯ ಕ್ಯಾಂಡಿಡೇಟ್ಗಳ ಜೊತೆಗೆ ಮಾತಾಡ್ತಿದ್ದೀನಿ, ಅವರು ಕನ್ಫ್ಯೂಸ್ ಆಗಿದ್ದಾರೆ. ಸಿದ್ದರಾಮಯ್ಯನವರು ಕೊಟ್ಟ 5 ಕೊಡುಗೆಗಳಿದಾವಲ್ಲ, ಗ್ಯಾರಂಟಿಗಳು, ಅದರ ಪ್ರಭಾವ ಏನಿದೆ ರೂರಲ್ನಲ್ಲಿ? ಹೆಣ್ಣು ಮಕ್ಕಳು ಹಿಂದೆ ಹಾಕಿದ ಸಲ ಹಿಂದೆ ಓಟ್ ಹಾಕ್ದಂಗೆ ನಮಗೆ ಈ ಸಲ ಓಟ್ ಹಾಕ್ತಾರೋ ಇಲ್ವೋ? ಅವ್ರಿಗೆ ತಿಂಗಳ 2,000 ಅಕೌಂಟಿಗೆ ಬರ್ತಾ ಇದೆ, 0 ಕರೆಂಟ್ ಬಿಲ್ ಬರ್ತಾ ಇದೆ, ಅವ್ರ ಮನೇಲಿ ನಿರುದ್ಯೋಗಿ ಇದ್ದರೆ 3,000 ದುಡ್ಡು ಬರ್ತಾ ಇದೆ. ಇದರ ಪ್ರಭಾವ ಏನಾಗುತ್ತೆ ಅಂತ ಬಿ ಜೆ ಪಿಯವ್ರಿಗೊಂದು ಕನ್ಫ್ಯೂಷನ್ ಇದೆ. ನಾನು ಇವತ್ತು ಸರ್ ಒಂದು 2 ಹಳ್ಳಿಗಳಿಗೆ ಹೋಗಿದ್ದೆ. ತಾಯಿ ಬರವ ಇಲ್ಲಿ, ಯಾರಿಗೆ ಓಟ್ ಹಾಕ್ತೇವ ಅಂತ. ಅಣ್ಣ ನಾವು ಮೋದಿಗೆ ಹಾಕ್ತೀವಣ್ಣ ಅಂತ ಪ್ರಾಮಾಣಿಕವಾಗಿ. ಅಮ್ಮ ಸಿದ್ದರಾಮಣ್ಣ ಏನು ಕೊಟ್ಟನಣ್ಣ, ಅದು ಅವರು ಮುಖ್ಯಮಂತ್ರಿ ಮಾಡಲಿಲ್ವಾ? ನಮ್ಮ ಓಟಿಂದಾನೆ ಮುಖ್ಯಮಂತ್ರಿ ಆಗಿದ್ದು. ಇದು ಓಟು ದೇಶದ ಚುನಾವಣೆ ಇದು. ಈ ದೇಶವನ್ನು ಸಮೃದ್ಧಿಯಾಗಿ ಶಾಂತಿ ನೆಮ್ಮದಿಯಿಂದ ಸುತ್ತ ಯಾರವ್ರೆ ಅಂತ ನಮ್ಗೆ ಗೊತ್ತಿಲ್ವಣ್ಣ. ಮೋದಿ ಇಲ್ಲದವ್ರು ಏನಾಗಿರೋದು ನಮ್ಮ ದೇಶ? ಆದ್ದರಿಂದ ಮೋದಿ ಅಣ್ಣ, ಇದು ದೇಶ ಚುನಾವಣೆ ಅಣ್ಣ. ಆ ಚುನಾವಣೆ ಬಂದಾಗ ನೋಡೋಣ, ನಾವು ಮಾತ್ರ ಇದಕ್ಕೆ ಮೋದಿ. ಕಾಂಗ್ರೆಸ್ನವರು ನನಗಿವಾಗ ಒಬ್ಬ ಹನುಮಂತಪ್ಪ ಅಂತ ನಮ್ಮ ತುಂಬ ಹತ್ತಿರದ ನಮ್ಮ ಸ್ನೇಹಿತರು ಒಬ್ಬರು ಇವತ್ತು ಮಂತ್ರಿಗಳಿದ್ದಾರೆ, ಅವರ ಆತ್ಮೀಯ ಬಲಗೈ ಬಂಟ. ಅಣ್ಣೋ ನಾನು ಅಲ್ಲೇ ಇದ್ದೀನಣ್ಣ, ನನ್ನ ಕುಟುಂಬ ಎಲ್ಲ, ನಾನು ಓಟ್ ಹಾಕೋ ಅಂದ್ರೆ ನನ್ನ ಹೆಂಡತಿ ಓಟ್ ಹಾಕೊಳ್ಳೋ, ಅನ್ನೋ ನಿನಗೆ ಓಟ್ ಹಾಕ್ತಾರೆ. ಈ ಪರಿಸ್ಥಿತಿಗಿದೆ ಸರ್. ಹಾಲಿ ಸಚಿವರ ಪಿ ಎ ಕುಟುಂಬ ಸರ್, ಕುಟುಂಬದವರು. ಓಕೆ, ಅವರ ಸ್ವಂತ ಹತ್ರದವರು. ಏನೋ ಮಲ್ಲಿಗಣ್ಣ ಏನು ಮಾಡ್ತೀಯಪ್ಪ ಅಂದರೆ, ನೀನು ಯಾಕಣ್ಣ ಹೇಳ್ತೇನೆ, ನಡೆಯೋಣ ನಿನ್ಗೆ ಗೆದ್ಕೋತೀಯ, ನೀನು ಗೆಲ್ಲಿಸ್ದೆ ಹೋದರೆ ನಾವು ಉಳಿಯೋಕ್ಕಾಯ್ತದೇನಣ್ಣ ದೇಶ ಅಣ್ಣ. ಇದು ಮೋದಿಯವ್ರ ಬಗ್ಗೆ ಇರ್ತಕ್ಕಂಥ ಒಂದು ಅಪಾರವಾದ ಗೌರವ, ನಂಬಿಕೆ ಸರ್. ಈ ನಂಬಿಕೆಗೆ ಕೇವಲ ಕರ್ನಾಟಕ ಸೀಮಿತ ಇಲ್ಲ ಸರ್, ಭಾರತ ದೇಶದ ಯಾವುದೇ ಮೂಲೆಗಳಿಗೆ ಹೋಗಿ ಸರ್ ಇದೇ ಕತೆ. ಇನ್ನೊಂದು 10 ವರ್ಷ ಹೋದರೆ ಒಂದು ವರ್ಗದ ಜನ ಏನು ಇವತ್ತು ಇದು ಮಾಡ್ತಾರೆ. ನೀವು ಒಂದು ಸಾರಿ ಕಾಶ್ಮೀರಕ್ಕೆ ಹೋಗಿ ಬನ್ನಿ ಸರ್, ಜಮ್ಮು ಕಾಶ್ಮೀರಕ್ಕೆ ಹೋಗಿ, ಶ್ರೀನಗರಕ್ಕೆ ಹೋಗಿ ಬನ್ನಿ ಸರ್. ಮೋದಿಯವ್ರ ಕಾರ್ಯ ಏನು, 370 ತೆಗೆದ ಮೇಲೆ ಎಲ್ಲ ವರ್ಗದ ಜನ ಎಷ್ಟು ನೆಮ್ಮದಿಯಾಗಿದ್ದಾರೆ. ಇವೆಲ್ಲ ಭಗವಂತನ ಕೃಪೆ ಸರ್. ಒಂದು ಸಾರಿ ನೀವು ಕೇದಾರ್ನಾಥ್ಗೆ ಹೋಗಿ ಬನ್ನಿ ಸರ್, ಬದ್ರಿನಾಥ್ಗೆ ಹೋಗಿ ಬನ್ನಿ ಸರ್, ಮಧ್ಯಪ್ರದೇಶಕ್ಕೆ ಹೋಗಿ ಬನ್ನಿ ಸರ್. ನಮ್ಮ ಸಂಸ್ಕೃತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳು ಸರ್, ಮೂಲಭೂತ ಸೌಕರ್ಯಗಳು ಸರ್, ಇಂಥದ್ರ ಬಗ್ಗೆ ನಾವು ಆದ್ಯತೆ ಕೊಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.